ಎಲ್ಲರಿಗೂ ನಮಸ್ಕಾರ. ಇದು ಥರ್ಸ್ಡೇ ವ್ಲಾಗ್ ಆಗಿತ್ತು. ಸೊ ಮಾರ್ನಿಂಗೆ ನಾನು ಆಫೀಸ್ಗೆ ಹೋಗಬೇಕಿತ್ತು. ನೋಡಿ, ಈ ರೋಡ್ ಮೇಲೆ ಈ ಥರ ಸೂರ್ಯನ ಬೆಳಗ್ಗೆ ಎಷ್ಟು ಚೆನ್ನಾಗಿ ಬೀಳ್ತಾಯಿದೆ. ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಫೀಸ್ ಬಸ್ ಬಂತು. ನೋಡಿ, ಈ ಥರ ನೈಸ್ ರೋಡ್ ಮೇಲೆ ಹೋಗಬೇಕಾದ್ರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ವೆಹಿಕಲ್ಸು, ಒಂದು ವ್ಯೂ, ಆ ಒಂದು ವೆದರ್, ಗಾಳಿ ತೊಗೊಂಡು ಹೋಗ್ತಾಯಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಮೈನ್ ಕ್ಯಾಂಪಸ್ಗೆ ರೀಚ್ ಆದೆ. ಸೊ ನನ್ನ ಕ್ಲೈಂಟ್ ಲೊಕೇಶನ್ಗೆ ಹೋಗಬೇಕಾದ್ರೆ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಯೂಸ್ ಮಾಡಬೇಕು ಸದ್ಯಕ್ಕೆ. ಮೆಟ್ರೋ ಸ್ಟೇಷನ್ಗೆ ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ನಾನು ಮೆಟ್ರೋಗೆ ನನ್ನ ಕ್ಲೈಂಟ್ ಲೊಕೇಶನ್ಗೆ ರೀಚ್ ಆಗಬೇಕು. ಸೊ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ನಾನು ಮೆಟ್ರೋ ಇಳಿದ ತಕ್ಷಣ ನನ್ನ ಕ್ಲೈಂಟ್ ಲೊಕೇಶನ್ ಸಿಗುತ್ತೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಹಿಂಗಿಂದ ಹೋಗಬೇಕು, ಹಂಗಿಂದ ಹತ್ತಬೇಕು, ಇಳಿಬೇಕು. ಸೊ ಎಲ್ಲಿಯೂ ಅಷ್ಟೊಂದು ನಡೆಯೋದೇನಿಲ್ಲ, ಬಟ್ ಲಿಫ್ಟಲ್ಲಿ ಹೋಗಬೇಕಾದ್ರೆ ಇಳಿಬೇಕಾದ್ರೆ ನಡಿಬೇಕು. ಸೊ ನಂದು ಲಾಗಿನ್ ಟೈಮಿಗೆ ಇದ್ದಿದ್ದು 9 o'clock, ಬಟ್ ನಾನು ಆಫೀಸ್ ಬೇಗ ರೀಚ್ ಆದೆ. ಕೆಫೆಗೆ ಹೋಗಿ ಸ್ವಲ್ಪ ಹೊತ್ತು ಕಾಫಿ ಕುಡ್ಕೊಂಡು ಬಿಸ್ಕೆಟ್ಸ್ನೆಲ್ಲ ತಿಂದ್ಕೊಂಡು ಟೈಮ್ ಪಾಸ್ ಮಾಡಿ, ಅದಾದಮೇಲೆ ನನ್ನ ಶಿಫ್ಟ್ ಟೈಮ್ಗೆ ನಾನು ಲಾಗಿನ್ ಮಾಡೋಕ್ಕೆ ಒಳಗೋದೆ. ಸೊ ಫಸ್ಟ್ ಬ್ರೇಕಲ್ಲಿ ಟೀ ಮತ್ತು ಇಡ್ಲಿ ತೊಗೊಂಡಿದ್ದೆ. ಸೊ ಲಂಚ್ ಬ್ರೇಕ್ ಮುಗಿಸ್ಕೊಂಡು ಈವ್ನಿಂಗ್ ಬ್ರೇಕಲ್ಲಿ ಸ್ವಲ್ಪ ಕಾಫಿ ಮುಗಿಸ್ಕೊಂಡು ನಾನು ಲಾಗೌಟ್ ಮಾಡ್ಕೊಂಡು ಹೋದೆ. ಸೊ ಈವ್ನಿಂಗು ನಾನು ಮನೆಗೆ ಬೇಗ ಹೋಗಬೇಕಾಗಿದ್ದರಿಂದ ನಾನು ಮೆಟ್ರೋದಲ್ಲೇ ಹೋದೆ. ಈ ಎಲೆಕ್ಟ್ರಾನಿಕ್ ಸಿಟಿಗೆ ಈ ಯೆಲ್ಲೋ ಲೈನ್ ಮೆಟ್ರೋ ಆಗಿರೋದ್ರಿಂದ ತುಂಬ ಜನಕ್ಕೆ ತುಂಬಾ ಉಪಯೋಗ ಆಗ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಎಮರ್ಜೆನ್ಸಿಗೆ ಅಂದರೆ ಬೇಗ ಬೇಕಾದರೆ ಮನೆಗೆ ಬಂದುಬಿಡ್ಬೋದು. ಸೊ ನನ್ನನ್ನು ವೆಯ್ಟ್ ಮಾಡಿ ಕೇಳಿ ನನ್ನ ಹಸ್ಬೆಂಡೇ ಕೋಪ ಮಾಡ್ಕೊಂಡು ನಿಂತಿದ್ದಾರೆ ನೋಡಿ. ಆನ್ ದ ವೇ ಹಂಗೆ ಬೇಕ್ರಿಲಿ ಸ್ವಲ್ಪ ಕೇಕ್ ಪಪ್ಸ್ನೆಲ್ಲ ತಿನ್ಕೊಂಡು ನನ್ನ ಮಗನ ಟ್ಯೂಷನಿಂದ ಪಿಕ್ ಮಾಡಿಕೊಂಡು ಅವ್ನಿಗೆ ಗೋಲ್ಗಪ್ಪ ಕೊಡಿಸ್ಕೊಂಡು ಮನೆಗೆ ಹೋದೆ. ಸೊ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣವೇ ನನ್ನ ಮಗ ಹೇಳ್ತಿದ್ದಾನೆ, ಅಮ್ಮ ನೋ ವೈಲೆನ್ಸ್ ಅಂತ. ಬಿಕಾಸ್ ಅವನಿಗೆ ನಾಳೆ ಎಕ್ಸಾಮ್ಸ್ ಇತ್ತು. ಅಂದರೆ ಫ್ರೈಡೇ ಅವನಿಗೆ ಒಂದು ಸಬ್ಜೆಕ್ಟ್ ಎಕ್ಸಾಮ್ ಇತ್ತು. ನಾನು ಅದನ್ನು ಕೇಳ್ತೀನಿ ಅಂತ ಅವನು ನೋ ವೈಲೆನ್ಸ್ ಅಂತ ಫಸ್ಟೇ ಹೇಳ್ತಿದ್ದ. ಸೊ ಎಲ್ಲ ರೆಡಿ ಆಗಿದ್ದ, ಓದ್ಕೊಂಡು ಎಲ್ಲ ರೆಡಿ ಆಗಿದ್ದ. ಬಟ್ ನನಗೇನೇನು ಕೇಳಬೇಕಂತ ಅನ್ಸುತ್ತೆ ಫುಲ್ ಎಲ್ಲನೂ ಟೆಕ್ಸ್ಟ್ ಬುಕ್ಕು, ನೋಟ್ಸು, ವರ್ಕ್ಶೀಟ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋಕ್ಕೆ ಅಂತ ಬಂದೆ. ಇವತ್ತಿನ ಅಡುಗೆಗೆ ನಾನು ಮಾಡ್ತಾಯಿದ್ದಂಥದ್ದು ಬೇಳೆ ಹಾಕಿದ ಬಸ್ಸಾರು. ನೋಡಿ, ನಮ್ಮ ಅತ್ತೆ ಈ ಥರ ವಾಟರ್ ಬಾಟಲ್ಗೆ ಎಣ್ಣೆ ಹಾಕಿದ್ದಾರೆ. ಸೊ ನನ್ನ ಮಗ ಅದನ್ನು ಸ್ಪ್ರೈಟ್ ಅಂದ್ಕೊಳ್ತಿದ್ದ. ಸೊ ಅದು ಎಣ್ಣೆ ದೀಪಕ್ಕೆ ಹಾಕೋಕ್ಕೆ ಎಣ್ಣೆನ ಈ ಥರ ಬಾಟಲಲ್ಲಿ ಹಾಕಿ ಇಟ್ಕೊತಾರೆ. ಒಂದು ಪಾರ್ಸೆಲ್ ಬಂದಿತ್ತು. ಸೊ ಮಲ್ಟಿಪರ್ಪಸ್ ಆಗಿ ವುಡನ್ ಸ್ಟ್ಯಾಂಡ್ನ ತರಿಸ್ಕೊಂಡಿದ್ದೆ. ಸೊ ಕಿಚನ್ ಟಾಪ್ ಕೌಂಟರ್ ಕಾರ್ನರ್ಗೆ ಇದನ್ನು ಇಡೋಣ ಅಂತ ಹೇಳಿ. ಸೊ ಚೆನ್ನಾಗಿತ್ತು. ನಾನು ಕ್ವಾಲಿಟಿನೆಲ್ಲ ಚೆಕ್ ಮಾಡ್ತಿದ್ದೆ. ಓಕೆ, ನೋಡೋಣ ಎಷ್ಟು ವೆಯ್ಟ್ ಇದು ತಡೆಯುತ್ತೆ ಅಂತ ಹೇಳಿ ಟೆಸ್ಟ್ ಮಾಡ್ತಿದ್ದೆ. ಸೊ ಬಟ್ ಅದನ್ನು ಇಡೋಕ್ಕೆ ಟೈಮ್ ಆಗಿಲ್ಲ. ನೆಕ್ಸ್ಟ್ ಡೇ ಮಾಡೋಣ ಅಂತ ಹೇಳಿ ಎತ್ತಿಟ್ಟೆ. ಅಷ್ಟೊತ್ತಿಗೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಸಿ ಬಿಸಿ ಊಟ ರೆಡಿಯಾಗಿತ್ತು. ಸೊ ಈ ಥರ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.